ಸ್ನೇಹಿತರೆ, ಸರ್ಕಾರ ಅಂತ ಬಂದಾಗ ನೀವು ಕೂಡ ನೋಡ್ಬೋದು, ನಮ್ಮ ಜನಗಳು ಅಂತ ಬಂದಾಗ ನೀವು ಕೂಡ ನೋಡ್ತಾ ಇರ್ತೀರ. ನೋಡಿ, ಎಲೆಕ್ಷನ್ ಟೈಮ್ ಬಂತು ಅಂದರೆ ಸರ್ಕಾರ ಮನೆ ಮನೆ ಬಾಗಿಲು ಕೂಡ ಬಂದು ಜನಗಳ ಕಷ್ಟ ಪರಿಹಾರವನ್ನು ನೋಡ್ತಾ ಇರುತ್ತೆ. ಸರ್ಕಾರ ಅಂತಲ್ಲ, ಆ ಕ್ಷೇತ್ರದ MLA ಆಗ್ಬೋದು, MP ಗಳಾಗ್ಬೋದು, ಒಬ್ಬ ಕ್ಷೇತ್ರದ ಮಾಜಿ ಶಾಸಕರು ಕೂಡ, ಶಾಸಕರೇನು ಅಂತ ನಾರ್ಮಲ್ ಶಾಸಕರು ಅಷ್ಟೇ, ಮಾಜಿ ಶಾಸಕರು ಅಂತ ಹೇಳೋದಕ್ಕಿಂತ ಶಾಸಕರು, ಆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಒಂದು ಎಲೆಕ್ಷನ್ ಟೈಮ್ ಬಂದಾಗ ಮನೆ ಮನೆ ಬಾಗಿಲಿಗೆ ಬರ್ತಾರೆ. ಆದರೆ ಮಿಕ್ಕಿದ ಟೈಮಲ್ಲೆಲ್ಲ ಅವ್ರು ಮನೆ ಮನೆ ಬಾಗಿಲಿಗೆ ಬರಲ್ಲ. ಯಾವಾಗ ನೋಡಿದ್ರು ವಿಧಾನಸೌಧದಲ್ಲೇ ಕೆಲಸ ಇರುತ್ತೆ. ಅಲ್ಲಿಗೆ ಜನಗಳು ಬರಬೇಕು, ಅವ್ರ ಕೋರಿಕೆ ಏನಿದೆ ಸಲ್ಲಿಸಬೇಕು, ಒಂದು ಪತ್ರನ ತಗೋಬೇಕದ್ರಿಂದ. ನೋಡಿ, ಆ ಪತ್ರ ಕೊಟ್ಟು ಅವ್ರು ಒಂದು ಕ್ಷೇತ್ರದಲ್ಲಿ ಅವ್ರ ಕೆಲಸನ ಸಾಧಿಸ್ಕೋಬೇಕು, ಇಲ್ಲಾಂದರೆ ಅದಾಗಲ್ಲ. ನೋಡಿ, ಎಲೆಕ್ಷನ್ ಟೈಮಲ್ಲಿ ಬಂದಾಗ ಜನಗಳ ಒಂದು ಕಾಲು ಹಿಡಿತಾರೆ. ಓಟ್ ಹಾಕಲೇಬೇಕು, ನೀವು ದುಡ್ಡು ಕೊಟ್ಟು ಕೂಡ ಕೊಂಡ್ಕೋತಾರೆ ಜನಗಳನ್ನ. ದುಡ್ಡು ಕೊಟ್ಟು ನೀವು ನೋಡಿರ್ಬೋದು, ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋವಂಥದ್ದು ಕೆಲವೊಂದು ಈ ಸರ್ಕಾರ ಅಂತ ಏನೋ ಅಧಿಕಾರಕ್ಕೋಸ್ಕರ ಓಟ್ಗಳನ್ನು ನಮ್ಮ ಜನಗಳು ಕೂಡ ಎಷ್ಟೋ ಈ ಥರ ಓಟ್ಗಳನ್ನು ಮಾರ್ಕೊಳ್ಳೋದು ನಿಜವಾಗ್ಲೂ ಇದೊಂಥರ ಅಪರಾಧನ. ಹಾಗಾದರೆ ಓಟನ್ನು ಮಾರ್ಕೋತಾ ಇರುವಂಥದ್ದು ನಿಜವಾಗ್ಲೂ ನಮ್ಮ ಜನಗಳಿಗೆ ಇಷ್ಟೊಂದು ಸಲಹೆ ಕೊಡ್ತಾ ಇರೋದಾದ್ರೂ ಏನಕ್ಕೆ ಸರ್ಕಾರ? ನೋಡಿ, ಜನಗಳು ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ, ಹೆಚ್ಚು ಏನು ಸೇವೆ ಮಾಡಿದ್ದಾರೆ ಅವ್ರಿಗೆ ಓಟ್ ಆಗ್ತಾ ಇಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅಂಥವ್ರಿಗೆ ಓಟ್ ಹಾಕ್ಬಿಡ್ತಾರೆ. ನೋಡಿ, ಈಗ ಸರ್ಕಾರ ಅಂತ ಬಂದರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ, ಈಗ ಮೋದಿ ಸರ್ಕಾರ. ನೋಡಿ, ಮೋದಿ ಸರ್ಕಾರ ಕೂಡ ಹಿಂದೆ ಎಲ್ಲ 2014ರಿಂದ ಮೋದಿ ಸರ್ಕಾರ ಇದೆ. ಇಲ್ಲಿವರೆಗೂ ಕೂಡ ಏನೇನು ಮಾಡಿದೆ ಅದನ್ನು ನೋಡಿ ನಮ್ಮ ಜನ ಅದನ್ನು ನೋಡಿ ಓಟ್ ಹಾಕಲ್ಲ. ಯಾಕೆ ಹಾಗಾದರೆ? ಅದನ್ನು ನೋಡಿ ಯಾಕೆ ಓಟ್ ಹಾಕ್ತಾ ಇಲ್ಲ? ಅದನ್ನು ನೋಡಿ ಯಾಕೆ ಹಾಗಾದರೆ ಇನ್ನೂ ಹುಚ್ಚದ್ದು ಕುಣಿತಾ ಇದ್ದಾರೆ ನಮ್ಮ ಜನ? ಇನ್ನು ದುಡ್ಡಿಗೋಸ್ಕರನೇ ಯಾಕೆ ಕುಣಿತಾ ಇದ್ದಾರೆ ಅಂದರೆ, ನೋಡಿ, ನಮ್ಮ ದೇಶದಲ್ಲೂ ಕೂಡ ಬಡತನ ಅನ್ನೋದು ತುಂಬಿ ತುಳುಕ್ತಾ ಇದೆ. ನಮ್ಮ ದೇಶ ಅಂತ ಬಂದಾಗ ಬಡತನ ಆಗ್ಬೋದು, ಶ್ರೀಮಂತಿಕೆ ಆಗ್ಬೋದು, ಮಧ್ಯಮ ವರ್ಗದವರು ಆಗ್ಬೋದು, ಎಲ್ಲರೂ ಕೂಡ ತುಂಬ ಕಡು ಬಡವರಾಗೇ ಉಳಿದ್ದಾರೆ. ನೋಡಿ, ಶ್ರೀಮಂತರಾದರೂ ಕೂಡ ಒಂದೊಂದು ಸಲ ಬಡವರಾಗ್ಬಿಡ್ತಾರೆ. ಅವರು ಕೂಡ ಅವರು ಶ್ರೀಮಂತರಾಗೇ ಉಳಿಯಲ್ಲ. ಜನ ಅಂತ ಬಂದಾಗ ನೀವೆಲ್ಲರನ್ನೂ ಕೂಡ ಗಮನಿಸ್ಬೋದು. ಕೆಲವರು ಬಡವರಾಗಿದ್ದವರು ಕೂಡ ನಾಳೆ ಶ್ರೀಮಂತರಾಗಿ ಹೋಗ್ತಾರೆ, ಶ್ರೀಮಂತರಾಗಿ ಹೋಗಿದ್ದವರು ಕೂಡ ಬಡವರಾಗಿ ಹೋಗ್ತಾರೆ. ಅಂಥ ಒಂದು ದೇಶದಲ್ಲಿ ಇದ್ದೀವಿ ನಾವು. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಜನ ಓಟು ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಜನಗಳಿಗೆ ಅಥವಾ ಶಾಸಕರಿಗೆ ಅಂತ ಬಂದಾಗ ಶಾಸಕರಿಗೆ ಒಂದೇನೋ ಅವ್ರಿಗೆ ಸಲಹೆಯನ್ನು ಕೊಡುವಂಥದ್ದು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಶಾಸಕರು ಅಷ್ಟೇ ಜನಗಳಿಗೆ ಒಂದು ಸಲಹೆಯನ್ನು ಕೊಡಬೇಕು. ಅವ್ರ ಊರಿಗೆ ಏನೇನೋ ಅಭಿವೃದ್ಧಿಗಳಾಗಬೇಕು ಅದ್ರ ಕಡೆ ಗಮನ ಕೊಡಬೇಕು ಅಂತಂದರೆ ಅಷ್ಟು ಗಮನ ಕೊಡಲ್ಲ. ಮತ್ತು ಅವರವರೆಲ್ಲ ಹೇಗೆ ದುಡ್ಡು ಮಾಡ್ತಾರೆ, ಕೋಟಿ ದುಡ್ಡು ಮಾಡಿ ಅವರೆಲ್ಲ ಏನಾದರೂ ಸೈಡ್ ಬಿಸ್ನೆಸ್ ಇರುತ್ತೆ ಅವ್ರಿಗೆ. ಅವು ಏನೋ ಕೋಟಿ ಫ್ಯಾಕ್ಟ್ರಿಗಳನ್ನು ಕಟ್ಟಿ ಅವ್ರು ಏನಾದ್ರು ಬಿಸ್ನೆಸ್ ಮಾಡಿಕೊಂಡು ಏನಾದರೂ ಕೆಲವೊಂದು ಅಪಾರ್ಟ್ಮೆಂಟ್ಗಳಿಂದ ದುಡ್ಡು ಮಾಡಿಕೊಂಡು ಕೋಟಿ ಗಳಿಸಿರ್ತಾರೆ. ನೋಡಿ, ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸದ್ಯಕ್ಕೆ ನೋಡಿ, ಈ ಇನ್ಫಾರ್ಮೇಷನ್ ಏನಂತಂದರೆ, ಸರ್ಕಾರ ಹಾಗಾದರೆ ಕಣ್ಣೆರ್ಚಿ ಜನಗಳ ಕಣ್ಣಿಗೆ ಮಣ್ಣೆರ್ಚಿ, ನೋಡಿ, ಜನಗಳ ಕಣ್ಣಿಗೆ ಮಣ್ಣೆರ್ಚಿ ಬದುಕ್ತಾ ಇದೆಯಾ ಸರ್ಕಾರ? ಈ ಸರ್ಕಾರ ನಿಜವಾಗ್ಲೂ ಸರ್ಕಾರ ಅನ್ನೋದಕ್ಕಿಂತ ಗೌರ್ಮೆಂಟ್ ಸರ್ಕಾರ ಅಂದರೆ ಇದು ತಪ್ಪಾಗುತ್ತೆ. ಈ ಪಕ್ಷಗಳು, ರಾಜಕೀಯ ಪಕ್ಷಗಳು ಏನಾದರೂ ಅಂದ್ರೆ ಜನಗಳ ಕಣ್ಣಿಗೆ ಮಣ್ಣೆರ್ಚಿ ಮಾತ್ರ ಅಲ್ಲ, ಏನೋ ಒಂದು ಎಲೆಕ್ಷನ್ ಟೈಮ್ ಬಂತು ಅಂದರೆ ಜನಗಳನ್ನ ಹೊಲಿಸ್ಕೊಳ್ಳುವಂಥದ್ದು, ಅವ್ರನ್ನ ದುಡ್ಡು ಕೊಟ್ಟು ಓಟನ್ನು ಪರ್ಚೇಸ್ ಮಾಡುವಂತಕ್ಕಂಥದ್ದು, ಈ ರೀತಿ ಮಾಡಿ ಅಧಿಕಾರಕ್ಕೆ ಬರುವಂಥದ್ದು ನೀವು ನೋಡಿರ್ತೀರ. ಎಲ್ಲ ಒಂದು ಡೈಲಿ ಅಂತಲ್ಲ, ವರ್ಷಕ್ಕೂ ಇದೇ ರೀತಿ ಆಗೋದು. ಒಂದು ಎಲೆಕ್ಷನ್ ಯಾವುದೇ ಬರಲಿ, ಏನೇ ಬರಲಿ, ಜನಗಳ ಸೇವೆ, ಜನಾರ್ದನ ಸೇವೆ ಅಂತ ಕೂಡ ಒಂದೇನೋ ದೊಡ್ಡದಾಗಿ ಬೋರ್ಡು ಕೂಡ ಹಾಕ್ಕೊಂಡಿರ್ತಾರೆ. ನಮ್ಮ ಪಕ್ಷದಿಂದ ಏನೇನೋ ನಿಮಗೆ ಏನು ಬೇಕು ಸವಲತ್ತುಗಳು ಎಲ್ಲ ಕೊಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳ್ಬಿಡ್ತಾರೆ. ನೋಡಿ, ನೀವು ಯಾರು ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ನಾವು ತಿಂಗಳ ಗೃಹಲಕ್ಷ್ಮಿ ಹಣ, ಭಾಗ್ಯಲಕ್ಷ್ಮಿ ಹಣ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ, ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತೆಲ್ಲ ಸಾರಿ ಹೇಳ್ತಿರ್ತಾರೆ. ಆದರೆ ಎಲೆಕ್ಷನ್ ಟೈಮ್ ಬಂದರೆ ನೆಕ್ಸ್ಟು ಈ ರೀತಿಯೆಲ್ಲ ಈ ಮಾತುಗಳನ್ನು ನೀವು ಕೇಳಿರ್ತೀರಿ. ಹಿಂಗೆ ಬಂದೇ ಬರುತ್ತೆ ಈ ಮಾತುಗಳು. ಆದರೆ ಎಲೆಕ್ಷನ್ ಮುಗಿದ್ಮೇಲೆ ಅವರು ಸರ್ಕಾರ ಬಿದ್ದೋಗ್ತಾ ಇದೆ, ಏನೋ ಗೌರ್ಮೆಂಟ್ ಲಾಸಲ್ಲಿ ನಡೀತಾ ಇದೆ, ಏನೋ ಗೌರ್ಮೆಂಟ್ಗೆ ಟ್ಯಾಕ್ಸು ಜಾಸ್ತಿ ಬರ್ತಾ ಇಲ್ಲ, ಮತ್ತು ಗೌರ್ಮೆಂಟ್ ಕಡೆಯಿಂದ ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಕೂಡ ಅವ್ರದ್ದು ಸಂಘಗಳು ಅಂತ ನಾವು ನೋಡಿ, ಪಕ್ಷಗಳು ಅಂತ ಏನು ಕರಿತೀವಿ ಅವ್ರನ್ನೇ ಕೊಚ್ಕೊಳ್ಳೋದು ಸುಮ್ಮನೆ. ಅವ್ರನ್ನೆಲ್ಲ ಸುಮ್ಮನೆ ಇದ್ದಕ್ಕಿದ್ದಂಗೆ ನಾವು ಈ ರೀತಿ ಮಾಡಿದ್ದೀವಿ, ಆ ರೀತಿ ಮಾಡಿದ್ದೀವಿ ಅಂತ ಸುಮ್ಮನೆ ಹೇಳ್ಕೊಳ್ಳುವಂಥದ್ದು ನೀವು ಕೂಡ ನೋಡ್ತಾ ಇರ್ತೀರಾ. ಇಂಥ ಪಕ್ಷಗಳೆಲ್ಲ, ರಾಜಕೀಯ ಪಕ್ಷಗಳು ನೀವು ನೋಡಿರ್ತೀರ, ಏನೇನು ಮಾಡ್ತಾ ಇದ್ದಾವೆ ಹಾಗಾದರೆ ರಾಜಕೀಯ ಪಕ್ಷಗಳು ನಿಜವಾಗ್ಲೂ ಕೂಡ ಜನಗಳನ್ನು ಉದ್ಧಾರ ಮಾಡೋಕ್ಕೆ ಇದೆಯಾ ನಿಜವಾಗ್ಲೂ? ನೋಡಿ, ಭ್ರಷ್ಟಾಚಾರ, ಈ ಲಂಚದ ಹಗರಣ ಅಂತ ಬಂದಾಗ ಎಲ್ಲಿ ನೋಡಿದ್ರು ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ಲಂಚ. ನೋಡಿ, ಜನಗಳ ಹತ್ರ ಲಂಚ ಕೇಳಿದೆ ಅವರು ನಿಮಗೆ ಕೆಲಸ ಮಾಡ್ಕೊಡಲ್ಲ. ಒಂದು ಗೌರ್ಮೆಂಟ್ಗೆ ಆಫೀಸು ಅಂತ ಹೋಗ್ತೀರಾ ಅಂದರೆ ನಮ್ಮ ರೈತರಿಗೆ, ನೋಡಿ, ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ಬೆಳೆಯನ್ನು ಬೆಳಿತೀವಿ, ಆದರೂ ಕೂಡ ನಮ್ಮ ರೈತರಿಗೆ ಒಂದು ಸೌಕರ್ಯಗಳನ್ನ ಮಾಡಿಕೊಡುವಂಥ ಒಂದು ಸರ್ಕಾರ ಕೂಡ ಮಾಡಲ್ಲ. ಯಾಕೆಂತಂದರೆ ನೋಡಿ, ಒಂದು ಗ್ರಾಮ ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ ಆಫೀಸ್ ಕೂಡ ಹೋದರೂ ಲಂಚ ಕೇಳ್ತಾರೆ. ನಮ್ಮ ಜನಗಳಿಗೆ ಎಲ್ಲೇ ಕೂಡ ಒಂದು ಅಭಿವೃದ್ಧಿಯನ್ನು ಮಾಡಿಕೊಡಲ್ಲ, ಯಾವುದೇ ಕೂಡ ಮಾಡಿಕೊಡಲ್ಲ. ಅಲ್ಲಿ ಹೋಗಿ ನೀವು ದುಡ್ಡು ಕೊಡಬೇಕಾ ಅವ್ರಿಗೆ, ಲಂಚ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಲಂಚ ಎಲ್ಲೇ ಹೋದರೂ ಕೂಡ ನಮ್ಮ ಸರ್ಕಾರ ಅನ್ನೋದು ಈ ಲಂಚ ಭ್ರಷ್ಟಾಚಾರವನ್ನು ಸದೆ ಬಡಿಬೇಕು. ನೋಡಿ, ಬೇರೆ ದೇಶಗಳಾದರೆ ಈ ರೀತಿಯೆಲ್ಲ ಮಾಡೋ ತುಂಬ
ಒಂದು 10% ಇರ್ಬೋದು ಅಷ್ಟೇ. ನಮ್ಮ ದೇಶದಲ್ಲಿ 90% ಇದೆ ನೋಡಿ. ಲಂಚ ಭ್ರಷ್ಟಾಚಾರ ಅಂತ ಬಂದರೆ ನಮ್ಮ ದೇಶದಲ್ಲಿ ತುಂಬಿ ತುಳುಕ್ತಾ ಇರೋದು ಅಂದರೆ ನಮ್ಮ ಪಾಲಿಟಿಕ್ಸಲ್ಲಿ, ರಾಜಕೀಯದಲ್ಲಿ ಮಾತ್ರ. ಅದು ಬಿಟ್ಟರೆ ಗೌರ್ಮೆಂಟ್ ಅಂತಹ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ನೋಡಿ, ಆಫೀಸರ್ಗಳು ಕೂಡ ಅವರು ದುಡ್ಡಿಲ್ಲದೆ ಮನೆಗೆ ಹೋಗಲ್ಲ, ಸಂಬಳ ಜೊತೆಗೆ ಗಿಂಬಳ ಇಲ್ಲದೆ ಮನೆಗೆ ಹೋಗಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ನಮ್ಮ ಜನಗಳು ಕೂಡ ಎಷ್ಟೆಷ್ಟು ಬೆಳಿಬೇಕು, ಎಷ್ಟೆಷ್ಟು ಜನಗಿರಬೇಕು, ನಮ್ಮ ಜನ ಬೇರೆ ದೇಶ ನೋಡಿ ಕಲಿಬೇಕು ಅನ್ನೋದು ಕೂಡ ನಮ್ಮ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ. ಇನ್ನೊಂದು ಏನಿದೆ ನೋಡಿ, ಈ ಜನ ಯಾಕೆ ಈ ರೀತಿ ನಮ್ಮ ಪಕ್ಷಗಳಿಗೆ ಹೆಲ್ಪ್ ಮಾಡ್ತಾರೆ ನೋಡಿ. ಪಕ್ಷ ಅಂತ ಬಂದಾಗ ರಾಜಕೀಯ ಪಕ್ಷ ಆಗ್ಬೋದು, ಇನ್ನೊಂದು ಆಗ್ಬೋದು, ಬೇರೆ ಬೇರೆ ಈ ರೀತಿ ದುಡ್ಡು ಕೊಟ್ಟರೆ ಸಾಕು ಸರ್ಕಾರಗಳು ಅವ್ರಿಗೆ ಓಟ್ ಹಾಕ್ಬಿಡೋದು. ಅವರು ಅಷ್ಟೇ ಕೋಟಿ ದುಡ್ಡನ್ನು ಮಾಡ್ಕೋತಾರೆ, ಆಮೇಲೆ ಶಿವ ಅಂತ ಮೇಕ್ ಹೋಗ್ತಾ ಇರ್ತಾರೆ ಅಷ್ಟೇ, ಬೇರೆ ಇನ್ನೇನು ಮಾಡಲ್ಲ ಅವರು. ನೋಡಿ, ಅವ್ರು ಏನು ಜನಗಳಿಗೆ ಏನು ಮಾಡಬೇಕು, ಗೌರ್ಮೆಂಟ್ ಕಡೆಯಿಂದ ಏನು ಫೆಸಿಲಿಟಿ ಕೊಡಬೇಕು ಅದನ್ನು ಕರೆಕ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ಕೊಡಲ್ಲ. ಎಲ್ಲ ಅರ್ಧಂಬರ್ಧ ಕೈ ಬಿಡ್ತಾರೆ ಮತ್ತು ನಿಲ್ಲಿಸ್ಬಿಡ್ತಾರೆ. ಎಲ್ಲ ನೀವು ನೋಡ್ತಾ ಇರ್ತೀರ, ಒಂದು ಯಾವುದೇ ಯೋಜನೆಗಳಾಗ್ಬೋದು, ಒಂದು ಯಾವುದೇ ಪುರಸಭೆ ಯೋಜನೆಗಳು, ನಗರಸಭೆ ಯೋಜನೆಗಳು ನೀವು ನೋಡ್ತಾ ಇರ್ತೀರ, ಯಾವುದೇ ಯೋಜನೆಗಳಿಗೆ ಕರೆಕ್ಟಾಗಿ ದುಡ್ಡನ್ನು ಫಂಡನ್ನು ಕಳಿಸಲ್ಲ, ಹಣವನ್ನು ಕರೆಕ್ಟಾಗಿ ಡಿಕ್ಲೇರ್ ಮಾಡಲ್ಲ. ಯಾಕೆಂದರೆ ನೀವು ಕೂಡ ನೋಡ್ತಾ ಇರ್ತೀರ ಅದನ್ನೆಲ್ಲ. ಎಲ್ಲೆಲ್ಲೋ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ನೋಡಿ, ನಮ್ಮ ವಿಧಾನಸಭಾ ಕ್ಷೇತ್ರ, MP ಕ್ಷೇತ್ರಗಳು ಅಂತ ನೀವು ನೋಡಿರ್ತೀರ, ಅದೆಲ್ಲ MLA ಕ್ಷೇತ್ರಗಳು ಅಂತ ಕೂಡ ಕೆಲವು ನೋಡಿರ್ತೀರ. ಎಲ್ಲ ಕರ್ನಾಟಕದಲ್ಲಿ ಆದರೂ ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಆದರೂ ಅಷ್ಟೇ, ಕೇಂದ್ರ ಸರ್ಕಾರದಲ್ಲೂ ಇಂಥ ಕ್ಷೇತ್ರಗಳಿಗೆ ಹೆಚ್ಚು ಹಣ ಬರೋದೇ ಇಲ್ಲ. ಯಾಕೆ ಬರೋಲ್ಲ? ನಮ್ಮ ಸರ್ಕಾರ ಲಾಸಲ್ಲಿ ನಡೀತಾ ಇದೆ. ನಮ್ಮ ಸರ್ಕಾರ ಸರ್ಕಾರನೂ ಕೂಡ ಒಂದು ಬಿಸ್ನೆಸ್ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತ ಕೂಡ ಹೇಳ್ಬೋದು. ನೋಡಿ, ಈಗ ಗೌರ್ನಮೆಂಟ್ ಅಂತ ಬಂದಾಗ ಜನಗಳು ಹೇಳಿದ್ನೇ ಪಾಲನೆ ಮಾಡಲ್ಲ ಅವರು. ನೋಡಿ, ಜನಗಳು ಹೇಳಿದ್ನೇ ನೀವು ನೋಡಿರ್ತೀರ, CM ಅವರಾಗ್ಬೋದು, PM ಅವರಾಗ್ಬೋದು, ಅವ್ರಿಗೆ ಕೂಡ ಎಷ್ಟು ಫೆಸಿಲಿಟಿ ಇರುತ್ತೆ. ನಮ್ಮ ಜನಗಳಿಗಿಂತ ಸೇಫ್ಟಿ ಅವ್ರಿಗೆ ಕಾರ್ ಸೌಲಭ್ಯ ಆಗ್ಬೋದು, ಅವ್ರಿಗೆ ಏನೋ ಒಂದು ಲಕ್ಷ ಸಂಬಳ ನೋಡ್ಬಿಡೋದು. ನೋಡಿ, ಲಕ್ಷ ಸಂಬಳ ಅಂದರೆ 1.5 ಇಂದ 3 ಲಕ್ಷ ಸಂಬಳ ಇರುತ್ತೆ ಅವ್ರಿಗೆ. ಜೊತೆಗೆ ಏನೇನೋ ಬತ್ತಿ, ಹೋಮ್ ಫೆಸಿಲಿಟಿ, ಮನೆ ಕೂಡ ಕೊಟ್ಟಿರ್ತಾರೆ. ಆದರೂ ಕೂಡ ಮನೆ ಜೊತೆಗೆ ಈ ಸರ್ಕಾರದ ಜೊತೆಗೆ ನೋಡಿ, ಈ ಸಂಬಳದ ಜೊತೆಗೆ ಅವ್ರಿಗೆ ಇನ್ನೂ ಕೋಟಿ ಗಿಂಬಳನೂ ಬೇಕು ಅಂತಂದರೆ ಅವರು ಕೂಡ ಎಷ್ಟೆಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ನಮ್ಮ ಸರ್ಕಾರ ಅಂತಂದರೆ. ಸರ್ಕಾರಗಳು ಅಧಿಕಾರ ನಡೆಸೋದಕ್ಕೆ ನಮ್ಮ ಜನಗಳನ್ನ ದಡ್ಡರು ಮಾಡಿಬಿಟ್ಟಿದೆ. ಹಾಗಾದರೆ ಸ್ನೇಹಿತರೆ, ನಿಜ ಹೇಳಬೇಕು ಅಂತಂದರೆ ನಮ್ಮ ಜನಗಳು ಯಾಕೆ ಕೇಳ್ತಾ ಇಲ್ಲ, ನಮ್ಮ ಜನಗಳು ಯಾಕೆ ಇನ್ನೂ ರೊಚ್ಚಿಗೆ ಹೇಳ್ತಾ ಇಲ್ಲ, ಯಾಕೆ ಇನ್ನೂ ಬಿದ್ದು ಕೇಳ್ತಾ ಇಲ್ಲ ನಮ್ಮ ಜನಗಳು. ನೋಡಿ, ಜನಗಳು ಎದ್ದು ನಿಂತರೆ, ಒಂದು ಪೌರುಷ ತೋರಿಸಿದ್ರೆ ಎಲ್ಲ ಆಗುತ್ತೆ. ಈ ಸರ್ಕಾರನ ಮಟ್ಟನೂ ಹಾಕ್ಬೋದು, ಬೇರೆ ಇನ್ನೊಂದು ಮಾಡ್ಬೋದು. ಆದರೆ ನಮ್ಮ ಸರ್ಕಾರ ಇದನ್ನು ಕಂಟ್ರೋಲು ಕೂಡ ಮಾಡ್ಬೋದು. ಮನಸ್ಸು ಮಾಡಿದ್ರೆ ಸರ್ಕಾರವನ್ನೇ ಬೀಳಿಸ್ಬಿಡ್ಬೋದು. ನಮ್ಮ ಜನ ಮನಸ್ಸು ಮಾಡಿದ್ರೆ ಅಷ್ಟೇ. ನಮ್ಮ ಜನಗಳು ಮನಸ್ಸು ಮಾಡಿದ್ರೆ ಸರ್ಕಾರನ ಬೀಳಿಸ್ಬೋದು, ಏಳಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನೋಡಿ, ಈ ಥರ ಪಕ್ಷವನ್ನು ಕಟ್ಟಿ ರಾಜ್ಯವನ್ನು ಆಳ್ತಾ ಇರೋ ಈ ಸರ್ಕಾರವನ್ನು ಒಂದು ಚಳ್ಳೆ ಹಣ್ಣು ತಿನ್ನಿಸಿ ಬುದ್ಧಿಯನ್ನು ಕೂಡ ಕಲಿಸುವಂಥ ಶಕ್ತಿ ನಮ್ಮ ಜನಗಳ ಕೈಲಿದೆ. ಆದರೆ ನಮ್ಮ ಜನಗಳು ಯಾಕೆ ಮಾಡ್ತಾ ಇಲ್ಲ ನೋಡಿ. ಇಲ್ಲಿದೆ ಉತ್ತರ. ಏನಂತಂದರೆ, ನಮ್ಮ ಜನಗಳಿಗೆ ಭಯ ಇದೆ. ಪೊಲೀಸು ಸೆಕ್ಯೂರಿಟಿ ಇರ್ತಾರೆ, ಪೊಲೀಸೆಲ್ಲ ನಮ್ಮನ್ನು ನೋಡಿ, ಪೊಲೀಸರು ಕೂಡ ಅಷ್ಟೇ, ಅವ್ರಿಗೂ ಕೂಡ ಜನಗಳೇ ಪೊಲೀಸರು. ಅವ್ರೇನು ದೇವರ ಇಲ್ಲ, ಅವ್ರಿಗೇನು ನಮಗೆಲ್ಲ ಹೊಡೆದಾಕ್ಬಿಡ್ತಾರೆ. ಸೆಕ್ಯೂರಿಟಿ ಇರುತ್ತೆ ಅವ್ರ ಹತ್ರ, ಅವರೆಲ್ಲೋ ಅವರಿಂದ ನಮಗೆ ತುಂಬ ಅಪಾಯ ಇದೆ, ಡೇಂಜರ್ ಇದೆ. ಅದು ನಮಗೆ ಜೈಲಿಗೆ ಹಾಕ್ಸ್ಬಿಡ್ತಾರೆ ಜನಗಳನ್ನ. ಆ ರೀತಿ ಎದುರ್ಕೊಳ್ಳೋದು ತುಂಬ ಈ ರೀತಿ ನಡೀತಾ ಇರುತ್ತೆ ಇನ್ಸಿಡೆಂಟ್ಗಳೆಲ್ಲ ನೀವು ನೋಡಿರ್ತೀರ. ಜನ ಅಂತ ಬಂದಾಗ ನೋಡಿ, ಸರ್ಕಾರ ಅಂತ ಬಂದಾಗ ಇವ್ರ ಕೈಲೇ ಪೌರುಷ ಇದೆ, ಇವ್ರ ಕೈಲೇ ಪವರ್ ಇದೆ. ಇವ್ರು ನಮ್ಮ ಇನ್ನೇನು ಬೇಕಾದ್ರೂ ಮಾಡ್ಬೋದು, ಯಾವ್ದು ಬೇಕಾದ್ರೂ ಏನು ಬೇಕಾದ್ರೂ ನಮ್ಮನ್ನು ಜೈಲಿಗೆ ಕಳಿಸ್ಬೋದು. ನೋಡಿ, ಜನಗಳಿಂದ ಗೆಲ್ಲಿಸ್ಕೋತಾರೆ, ಜನಗಳಿಂದ ಜೈ ಅನ್ಸ್ಕೋತಾರೆ, ಆಮೇಲೆ ಜನಗಳನ್ನೇ ಕೈ ಬಿಟ್ಬಿಡ್ತಾರೆ. ನಮ್ಮ ಸರ್ಕಾರದಲ್ಲಿ ನಾವು ನೋಡಿ, ನಮ್ಮ ದೇಶದಲ್ಲಿ ನಾವು ಈ ರೀತಿ ಬದುಕ್ತಾ ಇದ್ವಿ. ಜನಗಳಿಂದನೇ ಓಟ್ ಪಡ್ಕೊಂಡು ಗೆಲ್ಲಿಸ್ಬಿಟ್ಟು ಜನಗಳು ಹೋಗಿ ಸೇವೆ ಮಾಡಲ್ಲ. ಇವರು ಅಲ್ಲೇ ವಿಧಾನಸೌಧದಲ್ಲೇ ಕೂತ್ಕೊಂಡು ನೋಡಿ, ಒಫೀಸರ್ ಪ್ರಜಾಕೀಯದಲ್ಲಿ ಹೇಳ್ತಾರೆ ನೋಡಿ, ಏನಂತ ಹೇಳ್ತಾರೆ ಪ್ರಜಾಕೀಯದಲ್ಲಿ ನೋಡಿ, ನಿಜವಾಗ್ಲೂ ನಾನು CM ಆದರೆ, CM ಅಲ್ಲ, ನೀವು ಪ್ರಜಾಕೀಯ ಬಂದುಬಿಟ್ರೆ ಮೊದಲು ವಿಧಾನಸೌಧದ ಬಾಗಿಲಾಗಬೇಕು. ವಿಧಾನಸೌಧ ಬಾಗಿಲು ಯಾಕೆ ಹಾಕಬೇಕು? ಅಲ್ಲಿ ಕುತ್ಕೊಂಡು ಏನೇನೋ ತೀರ್ಮಾನ ಮಾಡ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು ತುಂಬ ನೀವು ನೋಡ್ತಾ ಇರ್ತೀರ. ಕೆಲವು ಪಾರ್ಲಿಮೆಂಟ್ಗಳಲ್ಲೂ ಕೂಡ, ಸೆಂಟ್ರಲ್ ಗೌರ್ಮೆಂಟ್ ಪಾರ್ಲಿಮೆಂಟಲ್ಲೂ ಕೂಡ ನೋಡ್ತಾ ಇರ್ತೀರ. ಈ ರಾಜಕೀಯ ಅಂತಂದರೆ ಒಂದು ಏನೋ ಸಂಘಗಳು, ಇವೆಲ್ಲ ಕೂಡ ಒಂದು ಏನೋ ಪಕ್ಷಗಳು ತಮ್ಮ ಪಕ್ಷವನ್ನು ಇನ್ನೂ ಅಧಿಕಾರದಲ್ಲಿ ಇಟ್ಕೊಂಡು ಮುಂದೆ ಹೇಗೆ ಬೆಳೆಸಬೇಕು, ಮುಂದೆ ಪಕ್ಷದ ಅಧಿಕಾರ ಮುಂದೆ ಎಲ್ಲಿವರೆಗೂ ಹೋಗಬೇಕು ಅನ್ನೋದನ್ನ ನೋಡ್ತಾರೆ ಅಷ್ಟೇ ಹೊರತು ಇವರು ಜನಗಳ ಸೇವೆ ಮಾಡೋದಕ್ಕೆ ಪಕ್ಷಗಳು ಇಲ್ಲ. ಈ ಪಕ್ಷಗಳೆಲ್ಲ ತುಂಬ ಒಂದು ನಾಟ್ರಿ ಚಬಲ್ ಪಕ್ಷಗಳಷ್ಟೇ. ನೋಡಿ, ಟೈಮ್ ಬಂದಾಗ ಮಾತ್ರ ಜನಗಳಿಗೆ, ಎಲೆಕ್ಷನ್ ಟೈಮ್ ಬಂದಾಗ ಹೋಗ್ತಾರೆ, ಇಲ್ಲ ಅಂದರೆ ಇಲ್ಲ. ನೋಡಿ, ನಮ್ಮ ಜನಗಳು ಅಷ್ಟೇ, ಅವ್ರು ಗೆಲ್ಲಿಸಿ ಇವ್ರು ಗೆಲ್ಲಿಸಿ ಅಂತ ಕೆಲವು ಚೇಲಾಗಳಿಗೆ ದುಡ್ಡು ಕೊಟ್ಟಿರ್ತಾರೆ. ದುಡ್ಡು ಕೊಟ್ಟ ಮೇಲೆ ಹಿಂಗೆ ಮಾಡೋದು ಅಷ್ಟೇ, ಬೇರೆ ಏನೇನಿಲ್ಲ. ಅವರು ನೋಡಿ, ದುಡ್ಡು ಕೊಟ್ಟ ತಕ್ಷಣ ಅವರು ಕೂಡ ಏನು ಪಬ್ಲಿಷ್ ಮಾಡಬೇಕು ಅದೆಲ್ಲ ಮಾಡಿಕೊಡ್ತಾರೆ. ನಮ್ಮ ಜನಗಳು ಕೂಡ ಬಡವರು ಏನಿರ್ತಾರೆ ಅವ್ರ ಹತ್ರ ಹೋಗಿ ಕಷ್ಟಗಳನ್ನ ವಿಚಾರಿಸಲ್ಲ. ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಏನು ಅವ್ರು ಏನು ಕೊಡಬೇಕು, ಮನೆಗೆ ಮಾತ್ರ ಅಲ್ಲ, ಅವ್ರ ಊರಿಗೆ ಹೋಗಿ, ಸ್ವಂತ ಊರಿಗೆ ಏನು ಕೊಡಬೇಕು ಅದನ್ನು ವಿಚಾರಿಸಲ್ಲ. ನೋಡಿ, ಈ ಥರ ಬಂದಾಗ ನಮ್ಮ ಜನ ಯಾವ ಮಟ್ಟದಲ್ಲಿ ಕೇಳಬೇಕು ಅನ್ನೋದು ಕೂಡ ನಮ್ಮ ಜನಕ್ಕೆ ಗೊತ್ತಾಗ್ದೇ ಈಗಲೂ ಕೂಡ ಪರದಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಈಗಲೂ ಕೂಡ ನಮ್ಮ ದೇಶ ಎಂಥ ಸ್ಥಿತಿಲಿದೆ ಅನ್ನೋದನ್ನ ನಾವೇ ನೋಡಿ ಕಲಿಬೇಕು.